ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಕೊನೆಗೂ ನಮ್ಮ ಸಂಪುಟ ಹೈಕಮಾಂಡ್ ಸೂಚನೆಯಂತೆ OBC ಸಲುವಾಗಿ ಏನು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯ ನೆಲೆಗಟ್ಟಿನಲ್ಲಿ ಸಮೀಕ್ಷೆ ಮಾಡಿತ್ತು, ಕಾಂತರಾಜು ವರದಿ ನೆಲೆಗಟ್ಟಿನಲ್ಲೇ ಅದನ್ನೀಗ ಬದಿಗೆ ಸರಿಸಿ ಇನ್ನೊಮ್ಮೆ ಮರು ಸಮೀಕ್ಷೆ ಮಾಡುವ ನಿರ್ಧಾರ ತೆಗೆದುಕೊಂಡದ. ಇದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾರಪ್ಪ ಅಂದ್ರೆ 10 ವರ್ಷಗಳಲ್ಲಿ ಜನಸಂಖ್ಯೆ, ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಬದಲಾಗಿರುತ್ತವೆ. ಅದರ ಜೊತೆಗೆ ಪಕ್ಷದ ವರಿಷ್ಠರು ಮಾರ್ಗದರ್ಶನ ಮಾಡಿದ್ದು ಇಂದಿನ ಸಚಿವ ಸಂಪುಟದಲ್ಲಿ ಮರು ಸಮೀಕ್ಷೆಗೆ ತೀರ್ಮಾನಿಸಲಾಗಿದೆ. ಇನ್ನೊಮ್ಮೆ ಸಮೀಕ್ಷೆ ಮಾಡೋದು ನಿರ್ಧಾರ ಮಾಡಿದ್ದೀವಿ. ಹೀಗಾಗಿ ಸಹಜವಾಗಿ ಕಾಂತರಾಜ್ ವರದಿಯವರು ಈಗ ಬದಿಗೆ ಸರಿದ ಹೋಗ್ಯದ. ತನ್ನ ಒಂದು ಏನಪ್ಪ ಅಂದ್ರೆ ರಿಪೋರ್ಟನ್ನು ಹಿಂಪಡೆಯುವಂಥ ಅನಿವಾರ್ಯತೆ ಆಗಿದೆ ಅಂಥೇಳಿ ಅಂತೂ ಇಂದು ಕೊನೆಗೂ ಹೊಸ ಸಮೀಕ್ಷೆಗೆ ಹೆಜ್ಜೆ ಇಟ್ಟಿದ್ದಾರೆ. ಸಂಪುಟ ತೀರ್ಮಾನ ಅಂಥೇಳಿ ಆದರೆ ಇದನ್ನು ಇವತ್ತು BJP ಅವರು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಏನು ಅಂತೂ ಅನ್ನೋದು ನೀವು ಈಗಾಗಲೇ ಹಿಂದಿನ ನಮ್ಮ ಎಪಿಸೋಡಲ್ಲಿ ನೋಡಿದಿರಿ. ಅದರಲ್ಲೂ ಈ ಮರು ಸಮೀಕ್ಷೆ ಬೇಕಾ ಅನ್ನುವಂಥ ಮತ್ತೊಂದು ಮಸಲಿನ ಚರ್ಚೆ ಸ್ಟಾರ್ಟ್ ಮಾಡಿದ್ದಾರೆ BJPಗರು ಮತ್ತು HDK ನಮ್ಮ JDS. ಹಾಗಾದ್ರೂ ತನ್ನ ಶಕ್ತಿಯನ್ನು ಕಳ್ಕೊಂಡದ ಕಾಂತರಾಜ್ ವರದಿ ವೈಜ್ಞಾನಿಕ ಅಲ್ಲ ಅನ್ನೋದು ಸ್ವತಃ ನಿಮ್ಮ ಹೈಕಮಾಂಡ್ ಒಪ್ಕೊಂಡದ. ಈಗ ಹೆಂಗೋ ನಮ್ಮ ಕೇಂದ್ರದಲ್ಲೇ 2027 ಸಮೀಕ್ಷೆ ಮಾಡೋಲ್ಲ, ಮತ್ತು ನೀವು ಯಾಕೆ ದುಡ್ಡು ವೆಸ್ಟ್ ಮಾಡ್ತೀರಿ? 165 ಕೋಟಿ ಹಾಳು ಮಾಡಿದಿರಿ, ಈಗ ಮತ್ತೊಂದು 300 ಕೋಟಿ ರೂಪಾಯಿ ಹಾಳು ಮಾಡ್ತೀರಿ. ನೀವು ನಿಮ್ಗೆ ವೈಜ್ಞಾನಿಕ ಆಗಲಿಕ್ಕಿಲ್ಲ ಅನ್ನುವಂಥ ಅನೇಕ ಟಿಪ್ಪಣಿಗಳನ್ನ ಮಾಡಿ ಮತ್ತು ಇದನ್ನು ಒಟ್ಟಿಗೆ ಸರಿಸುವಂಥ ಪ್ರಯತ್ನನ ಮೋಸ್ಟ್ ಪ್ರಾಬ್ಲಿ ಮಾಡ್ತಾರೆ ಅಂತ ಅನ್ನಿಸ್ತದೆ. ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ್ ಲಾಬಿ ನಿಮಗೆ ಗೊತ್ತಿದ್ದು ಮಾತದ ಹಿಡಿತವನ್ನು ಸಾಧಿಸಿದ ಅಧಿಕಾರದಲ್ಲ. ಹೀಗಾಗಿ ಒಕ್ಕಲಿಗರ ಮತ್ತು ವೀರಶೈವ ಲಿಂಗಾಯತರ ಮನಸ್ಸನ್ನು ನೋಯಿಸಬಾರ್ದು ಅಂತೇಳಿ ಹೈಕಮಾಂಡ್ ಇವತ್ತು ಈ ನಿರ್ಧಾರಕ್ಕೆ ಬಂದದನ್ನು ಈಗಾಗಲೇ ಜಗಜ್ಜಾಹೀರಾದಂಥ ವಿಷಯ. ಇದರಿಂದ ಹಿಂದುಳಿದ ವರ್ಗಗಳು ಒಂದು ಸ್ವಲ್ಪ ಅನ್ಯಾಯ ಆಯಿತು ಅಂತ ಆ ಜನರು ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಏನೋ ಭಾಳ ವರ್ಷಗಳ ನಂತರ ಒಂದು OBCಗಳ ಸರ್ವೆ ಆಗಿತ್ತು, ಅದನ್ನು ಯಾರ್ಯಾವುದೋ ಕಾರಣಕ್ಕೆ ಹಿಂಸರಿಸೋದು, ಅದು ಆಗಬೇಕಾಗಿತ್ತು, ಅನುಷ್ಠಾನಗೊಳ್ಬೇಕಾಗಿತ್ತು ಅನ್ನುವಂಥ ಒಂದು ಮಾತನ್ನು ಕೇಳಿ ಬರ್ತಾ ಇದ್ದಾವೆ. ಸಹಜದ ಅವ್ರಿಗೂ ಅನ್ಯಾಯ ಆಗ್ಯದಪ್ಪ. ನಮ್ಮದು ಅಟ್ಲೀಸ್ಟ್ ಫಸ್ಟ್ ಟೈಮ್ ನಾವು ಇಷ್ಟಿಷ್ಟು ಇದ್ದೀವಿ ಅಂತ ನಮಗೆಲ್ಲ ಗೊತ್ತಾಗಿತ್ತು. ಈಗ ಒಂದು ಯಾವುದೋ ಕಾರಣಕ್ಕೆ ರಾಜಕೀಯ ಮಾಡಿ ನಮಗದನ್ನು ಲಾಸ್ ಮಾಡಿದರು ಅನ್ನುವಂಥ ಮಾತು ಅವರಲ್ಲೂ ಅದ. ಅದಕ್ಕೆ ನಾವು ಉತ್ತರ ಕೊಡ್ಬೋದು, ಇವರು ಉತ್ತರ ಕೊಡ್ತಾಯಿದ್ದಾರೆ. 10 ವರ್ಷ ಆಯ್ತು ಈಗ ಹೊಸ ಮತ ಸಮೀಕ್ಷೆ ಮಾಡ್ತಾಯಿದ್ದೀವಿ, ಮತ್ತು ಮಾಡ್ತೀವಲ್ಲ, ನಿಮ್ಗೆ ಸರಿ ಇದ್ದರೆ ನಕ್ಕಿದ್ದೇ ಇರ್ತದೆ ಅನ್ನೋದು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದ್ದಾವೆ. ಈಗೆಲ್ಲ ನೆಲೆಗಟ್ಟಿನಲ್ಲ ಇವತ್ತು ಇನ್ನೊಂದು ಮಾತನ್ನು ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವು ಜಲ್ದಿ ಮಾಡ್ತೀವಿ, 90 ದಿನದಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂತ. ಆದರೆ ಇದು ಸಾಧ್ಯನಾ ಅನ್ನುವಂಥ ಮಾತನ್ನು ಮತ್ತು ಕೇಳ್ತಾ ಇದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಇರ್ತದಲ್ರಿ, ಮತ್ತೆ ಯಾಕೆ ನೀವು ಮಾಡ್ತೀರಿ, ದುಡ್ಡು ಯಾಕೆ ಹಾಕ್ತೀರಿ? ಮೊದಲಕ್ಕೆ ಜನ ಕಾಲ ಐತಿ, ಗ್ಯಾರಂಟಿಗಳ ಸಲ ಕೊಟ್ಟ ನಿಮ್ದು ಏನು ಮತ್ತೆ ದುಡ್ಡು ಹಾಕ್ತಿರೋ ಅಂತ ಒಂದು ಪ್ರಶ್ನೆ. ಒಟ್ನಲ್ಲಿ ಈ ಸಿದ್ದರಾಮಯ್ಯ ಮಾಡಿದಂಥ ಈ ಒಂದು ಕೆಲಸವನ್ನು ಬದಿಗೆ ಸೇರಿಸಿ ನಾವು ಮೀಸಲಾತಿ ಕೊಡುವಂಥವ್ರು ಅನ್ನುವಂಥ ಒಂದು ಕ್ರೆಡಿಟ್ ತೊಗೋಬೋದಾಯಿತು, ತೊಗೊಳ್ಳೋಂಥ ವಿಷಯ ಆಗಿರ್ಬೋದು. ಅಥವಾ ಈಗ ನಿಮಗೆ ಹೇಳಿದಂಗೆ ಮೀಸಲಾತಿ ವಿಷಯದಲ್ಲೇ ವಿಶೇಷವಾಗಿ ಮೊದಲಿನ ತಕರಾರು BJPಗೆ ಮಾಡ್ತಾ ಬಂದಿದ್ದು ನಾವು ನೋಡಿದ್ವಿ ಇತಿಹಾಸದಲ್ಲೇ. ಅದಕ್ಕೆ ಇದನ್ನು ಮುಂದೆ ಹಾಕ್ತಾ ಹೋಗುವಂಥದ್ದು. ಈಗಾಗಲೇ ಮಹಿಳಾ ಮೀಸಲಾತಿ ಇರ್ಬೋದು, ಅದನ್ನು ಹಿಂದೆ ಹಾಕೋದು ಬಂದಂಥದ್ದು ಅದೇ ಕಂಡು ಬಂತು. ಕಾಂಗ್ರೆಸ್ ಒಂದು ಹೇಳ್ತು ಆ ಸಂದರ್ಭದಲ್ಲೇ, ನಮ್ಮ RJD ಮತ್ತು ನಮ್ಮ ಮುಲಾಯಂ ಸಿಂಗ್ ಯಾದವ್ರ SP ಅವರೊಂದು ವಾದ ಮಾಡಿದರು, ಮಾಯಾವತಿ ಅವರೊಂದು ವಾದ ಮಾಡಿದರು. ಹೀಗಾಗಿ ಕೊನೆಗೆ ಅದೇನಾಗಿಬಿಟ್ಟಿದಪ್ಪ ಅಂತಂದ್ರೆ OBC ವಿಚಾರ ಅಲ್ಲೇ ಬಿದ್ದು ಹೋಗಿಬಿಡಿತಂತೆ. ಹೀಗಾಗಿ OBC ಜನ ನಿರಾಶೆ ಆಗಿದ್ದಾರೆ ಇದರಿಂದ ಅನ್ನುವಂಥದ್ದು. ಆದರೂ ಇವರು 90 ದಿನದಾಗ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಬೇಡ ಅನ್ನುವಂಥ ಮಾತನ್ನು ಈಗ ತಕರಾರು ತೆಗೆದಾರೆ BJPಯವರು. ಈ ತಕರಾರು ಇನ್ನೂ ಬಲಿಷ್ಠ ಆಗ್ಬೋದೇನೋ ಅಂತ. ಮತ್ತಿದು 2020 ಹೋಗ್ತದೆ ಅಂತ ಏನೋ ಒಂದು OBC ಜನಕ್ಕೆ ಒಂದು ಆಶಯ ಮೂಡಿತ್ತು. ನಾವು ಎಷ್ಟು ಜನ ಇದ್ದೀವಿ, ಒಂದಿಷ್ಟು ಸಿಗ್ತದೆ, ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ಮಾತು. ಈಗ ಮತ್ತೆ ಸಿದ್ದರಾಮಯ್ಯ ಒಂದು ದೊಡ್ಡ ಸವಾಲು ಬಂದು ನಿಂತದೆ. ಇವತ್ತು ವಿರೋಧ ಪಕ್ಷಗಳಂತ ನಿಶ್ಚಿತವಾಗಿ ವಿರೋಧ ಮಾಡ್ತಾರೆ. ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಹೆಂಗೆ ಅದನ್ನು ಹಿಂಸರಿಸಿದ್ರು, ಕಾಂತರಾಜ್ ವರದಿ ಆಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಅವರ ವರದಿ ಆಗಿರ್ಬೋದು,
ಅದೇನು ಟೀಕಾ ಮಾಡಿ ಅಂದು ಮಾಡಿ ದಂಡಿಗೆ ಹೆಚ್ಚಿದ್ರು ಅದು ಇದು ಸಹಿತ ಹಂಗೆ ಆಗ್ಬೋದು. 90 ದಿನದಲ್ಲೇ ಮತ್ತು ಈ ಸದ್ದಂತ ನಿಮಗೆ ಗೊತ್ತಿದ್ದ ವಿಷಯ ಅದ. ಸಾರಿಗಳು ಸ್ಟಾರ್ಟ್ ಇದ್ದಾವೆ, ಮಾಡೋರು ಯಾರು ಸರ್ವೆ ಏನು ಹೊಸದಾಗಿ ಆಗುವಂಥದ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಈಗಾಗಲೇ ಕಾಯ್ದೆನೂ ಅದ ಆ ವಿಷಯದಲ್ಲೇ. ಸಮೀಕ್ಷೆ ನಡೆಸಿ 10 ವರ್ಷಗಳ ಕಳೆದಿದ್ದರೆ ಹೊಸ ಸಮೀಕ್ಷೆ ನಡೆಸಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995 ಸೆಕ್ಷನ್ 11(2) ಸ್ಪಷ್ಟವಾಗಿ ಹೇಳಿದ. ಈ ಕಾರಣಕ್ಕೆ 10 ವರ್ಷ ಆದರೂ ಈಗ ಮಾಡಬೇಕಂತ. ಈ ಕಾಯ್ದೆ ತಿದ್ದುಪಡಿ ಮಸೂದೆ 2014 ಸೆಕ್ಷನ್ 11 ಕಲಂ 1ರಂತೆ ಸಮೀಕ್ಷೆ ನಡೆಸಿ 10 ವರ್ಷಗಳ ಅವಧಿ ಮುಗಿದರೆ ಆ ಬಳಿಕ ಬರುವ ಪ್ರತಿ 10 ವರ್ಷಗಳು ಮುಕ್ತಾಯವಾದಾಗ ಹಿಂದುಳಿದ ವರ್ಗವಾಗಿ ಉಳಿಯದೇ ಇರುವ ಜಾತಿಯನ್ನು ಪಟ್ಟಿಯನ್ನು ತೆಗೆಯಬಹುದು ಅಥವಾ ಆ ಪಟ್ಟಿಯಲ್ಲಿ ಸೇರಿಸಬಹುದು. ಅಂದರೆ ಕ್ಲಿಯರ್ ಕಟ್ ಇದ್ರಾಗ ಈಗ ಮಾಡೋಕ್ಕೆ ಸರಿ ಇದೆ ಅಂತೇಳಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ 10 ವರ್ಷ ಆಗ್ಯದ, ಈಗ ನೀವು ಮಾಡಿದ್ರೆ ಅಡ್ಡಿ ಇಲ್ಲ ಅನ್ನೋದು ಒಂದು ಕ್ಲಿಯರ್ ಅದ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ದನ್ನು 90 ದಿನದಲ್ಲಿ ಮುಗಿಸುವಂಥ ಪ್ರಯತ್ನ ಮಾಡ್ತಾರ ಅನ್ನುವಂಥದ್ದು, ಈ ಸರ್ವೇನ ಮುಗಿಸ್ತಾರ ಅಂತೇಳಿ. ಮತ್ತು ಆಲ್ರೆಡಿ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯ ಜನನೋ ಇಲ್ಲಿ ನಾವು ಸಹಕಾರ ಮಾಡ್ತೇವೆ. ಎಷ್ಟು ಮಟ್ಟಿಗೆ ಇದು ಕಾರ್ಯರೂಪ ಬರೆದಿದ್ದು ಸಹಿತ ಅಷ್ಟೇ ಪ್ರಶ್ನೆ ಅಲ್ಲದ. ಏನೋ ಆಗಲಿ ಮತ್ತೊಂದು ಜಾತಿವಾರ ಸಮೀಕ್ಷೆ ಇದು ಸಿದ್ದರಾಮಯ್ಯನವರು ಮಾಡೇ ತೀರ್ತಾರೆ ಅನ್ನುವಂಥ ಒಂದು ನಂಬಿಕೆ ಈ ಅಹಿಂದ ಜನರಲ್ಲೇ, ಹಿಂದುಳಿದ ಜನರಲ್ಲೇ ಇದ್ದಿದ್ದೇನು ಸುಳ್ಳಲ್ಲ. ಮತ್ತು ಅದು ಆಗಲೇಬೇಕಾದಂಥದ್ದು. ಅದನ್ನು ಇನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯದ ಇಲ್ಲ. ಮತ್ತು ಕಾಂಗ್ರೆಸ್ ಸಹಿತ ಇಲ್ಲಿವರೆಗೆ ಈ ಕ್ರೆಡಿಟನ್ನು BJP ಕೊಡಬಾರದು ಅನ್ನೋಂಥ ವಿಚಾರ ಅವರಲ್ಲೂ ಅದ. ಯಾಕೆಂದ್ರೆ ನಾವು ಮಾಡಿದವ್ರು ಮೀಸಲಾತಿರೋ ಹೋರಾಟ ಮಾಡಿದವರು ಇವತ್ತು ಕರ್ನಾಟಕದಲ್ಲಿ ನಮ್ಮಿಂದ ಅದ, ನಾವು ಮಾಡೋಣ ಅನ್ನೋಂಥ ಮಾತು ಇಲ್ಲೇ ಸ್ಪಷ್ಟವಾಗಿರೋದ್ರಿಂದಾಗಿ ಕೇಂದ್ರದ ಜೊತೆಗೆ ಅದು ಕೇಂದ್ರಕ್ಕೆ ವಹಿಸ್ಕೊಡುವಂಥ ಒಂದು ಕೆಲಸವನ್ನು ಇವರು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು. ಏನೋ ಆಗಲಿ ಇಲ್ಲಿವರೆಗೆ 10 ವರ್ಷ ಆದರೂ ನಮ್ಮ ಕಾಂತರಾಜ್ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಜೊತೆಗೆ ಜಯಪ್ರಕಾಶ್ ಹೆಗಡೆಯವರ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಇವೆರಡೂ ಈಗ ಬದಿಗೆ ಸರದ. ಇನ್ನು ಹೊಸ ಆಯೋಗ ಹೊಸದಾಗಿ ಬಂದು ಮತ್ತು ಇನ್ನೊಮ್ಮೆ ಸರ್ವೆ ಮಾಡುವಂಥ ಕೆಲಸ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದು ಸಮಯ ತೊಗೊಳ್ಬೋದೇನೋ ಅನ್ನುವಂಥ ಆತಂಕವೂ ಇಲ್ಲದ ನಮ್ಮ ಅಹಿಂದ ಜನರಲ್ಲೇ ಅಥವಾ ಹಿಂದುಳಿದವರು ಜನರಲ್ಲೇ, ಅತಿ ಹಿಂದುಳಿದವರಲ್ಲೇ. ಯಾಕಂದ್ರೆ ಅವ್ರಿಗೆ ಇತಿಹಾಸ ತುಂಬ ಸಾಕಷ್ಟು ಅನ್ಯಾಯ ಆಗಿದೆ ಅನ್ನೋದ ಮಾತು ಈಗ ಅವ್ರಿಗೆ ಪ್ರೂವ್ ಆದಂಥ ವಿಷಯ ಇದೆ. ಯಾಕಂದ್ರೆ ಯಾರ್ಯಾರು ಎಷ್ಟೆಷ್ಟು ಅದರ ಅಷ್ಟು ರಿಸರ್ವೇಷನ್ ಆಗಲಿ ಅನ್ನೋದು ಕಾಳಸರಾಮರ ಮತ್ತು ಹಿಂದುಳಿದವರ ಒಂದು ಬೇಡಿಕೆ ಸದಾ ಇತ್ತು. ಅದು ಈ ಸಲ ಈಡೇರಬಹುದು ಅಂತಿದ್ದು ತಲೆಯಲ್ಲೇ ಭಾಳಷ್ಟು ಜನ ಹಿಂದುಳಿದವರಲ್ಲ. ಆದರೆ ಈ ಸಲನೂ ಅದು ಸಾಧ್ಯ ಆಗಲಿಲ್ಲ. ಇನ್ನು ನಮ್ಮ ಸಿದ್ದರಾಮಯ್ಯರ ಒಂದು ಡಿಸಿಷನಲ್ಲೇ ಅವ್ರು ಮಾಡಬಹುದಾದ ಕೆಲಸದ ಮೇಲೆ ಹೇಳಬೇಕಾಗ್ತದೆ ವಿನ ಮತ್ತೇನೂ ಇಲ್ಲ. ಏನೂ ಆಗಲಿ ಇನ್ನೇನು ಜಾತಿವಾರ ಸಮೀಕ್ಷೆ ಆಗಲಿಕ್ಕೆ ಹೊರಟದ. ನಿಮ್ಮ ಜಾತಿವಾರ ಸಮೀಕ್ಷೆ ಆಗೋದಂತೆ ಭಾಳ ಅನಿವಾರ್ಯ. ಯಾಕಂತಂದ್ರೆ ಯಾರು ಎಷ್ಟಿದ್ದಾರೆ ಅವ್ರಿಗೆ ಎಷ್ಟು ರಿಸರ್ವೇಷನ್ ಬೇಕು ಅನ್ನೋದು ಕ್ಲಾರಿಫಿಕೇಷನ್ ಆನ್ ಅಥೆಂಟಿಕ್ ಬೇಕಾಗ್ಯದ. ಇಲ್ಲಾಂದ್ರೆ ಕೋರ್ಟ್ಗಳು ಇದಾವ ನೆಪದ ಮೇಲೆ ರಿಸರ್ವೇಷನ್ ಹೆಚ್ಚು ಮಾಡೋದನ್ನು ವಿರೋಧಿಸ್ತಾ ಹೋಗ್ತಾವೆ ಅನ್ನೋದು ಸಹಿತ ಈಗ ನಾವು ನೋಡಿದಂಥ ಇತಿಹಾಸದ. ಇಲ್ಲೇ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋಂಥ ಸಾಮಾನ್ಯ ತಿಳುವಳಿಕೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅಸಾಧ್ಯ ಅನ್ನೋದು ಮುಂದಿನ ದಿನದಲ್ಲಿ. ಒಟ್ಟಿನಲ್ಲಿ ಇದಕ್ಕೆ ಏನಪ್ಪ ಅಂತಂದ್ರೆ ಜನ ಇದ್ದಂಥದ್ದು ಮತ್ತು ರಾಜಕೀಯ ಪಕ್ಷಗಳಿದ್ದಂಥದ್ದು ಒಳ್ಳೆಯ ರೀತಿಯಾಗಿ ಸ್ಪಂದಿಸಲಿ. ಈ ರಿಸರ್ವೇಷನ್ ಬಗ್ಗೆ ಅಥವಾ ಮರು ಸಮೀಕ್ಷೆ ಬಗ್ಗೆ ಎಲ್ಲರೂ ಸಹಕಾರ ನೀಡಲಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಜಾತಿವಾರು ಸಮೀಕ್ಷೆ ಆದ್ರೆ ಆಗಲೇಬೇಕಾದಂಥ ವಿಷಯ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.